ನಾನು ಕಳೆದ 26ನೇ ತಾರೀಕು ಏನು ಚುನಾವಣೆ ನಡೆದಿತ್ತು, ನಮ್ಮ ಮೈಸೂರು DCC ಬ್ಯಾಂಕ್ ಚುನಾವಣೆ, ಆ ಸಂದರ್ಭದಲ್ಲೇ ನಾನು ಇದನ್ನ ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ತಿಳಿಸಿದ್ದೆ. ನೆನ್ನೆ ಅದನ್ನು ಮಾನ್ಯ ಸಹಕಾರ ಸಚಿವರು ಅಧಿಕೃತವಾಗಿ ಸರ್ಕಾರದಿಂದ ಯಾವ ರೀತಿ ಚುನಾವಣೆ ಮಾಡಿದ್ದೇವೆ, ಯಾರ್ಯಾರು ಭಾಳ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡಿದ್ರು ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದಕ್ಕೆ ಭಾಳ ಸ್ಪಷ್ಟವಾಗಿ ನೆನ್ನೆ ಹೇಳಿದ್ದಾರೆ. ನಿನ್ನೆ ಅವರು ಹೇಳ್ತಕ್ಕಂಥದ್ದನ್ನ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಗಮನಿಸಿದೆ. ಅವ್ರು ಏನು ಹೇಳ್ತಾರೆ, ನಾನು ಎಲ್ಲ ಕ್ಷೇತ್ರಗಳಲ್ಲಿ 5 ಮತಗಳನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೆ, ಅದರಿಂದನೇ ಅವರು ಒಂದೊಂದು ಓಟಿಂದ ಗೆದ್ದಿದ್ದಾರೆ ಅಂತಕ್ಕಂಥ ಮಾತನ್ನು ನೆನ್ನೆ ಭಾಳ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಇವತ್ತು ಚುನಾವಣೆ ಯಾವ ರೀತಿ ನಡೆದಿದೆ ಅಂತಕ್ಕಂಥದ್ದನ್ನ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಡಿ, ನಾನೇನು ಹೇಳಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡಿದ್ರು ಈ ಒಂದು ಚುನಾವಣೆ ನಡೆಸಲಿಕ್ಕೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತೇನು ಚುನಾವಣೆ 13 ಕ್ಷೇತ್ರಗಳಿಗೆ ನಡೆದಿದೆ, ಈ ಚುನಾವಣೆ ನಡೆಸಬೇಕಾದ್ರೂ ಭಾಳ ಹೋರಾಟ ಮಾಡಿ ಚುನಾವಣೆ ನಡೆಸಿರ್ತಕ್ಕಂಥದ್ದು. ಚುನಾವಣೆ 2023 ನವಂಬರ್ನಲ್ಲಿ ನಡಿಬೇಕಾಗಿತ್ತು. 1.5 ವರ್ಷಗಳ ಕಾಲ ಇವತ್ತು ಚುನಾವಣೆ ಯಾಕೆ ಮುಂದೂಡಿದ್ರು ಅಂತಕ್ಕಂಥದ್ದಕ್ಕೆ ನೆನ್ನೆ ಉತ್ತರವನ್ನು ಸಚಿವರು ಕೊಟ್ಟಿರ್ತಕ್ಕಂಥದ್ದು. 1.5 ವರ್ಷ ಯಾಕೆ ಮುಂದಕ್ಕೆ ಹಾಕಿದ್ರಲ್ಲ, ಚುನಾವಣೆ 1.5 ವರ್ಷ ಮುಂದೂಡಿದ್ರು. 2023ಕ್ಕೆ ಚುನಾವಣೆ ನಡೀಬೇಕಾಗಿತ್ತು ನವಂಬರ್ನಲ್ಲಿ, ಈಗ 2025 ಜೂನ್ನಲ್ಲಿ ಚುನಾವಣೆ ಮಾಡಿದ್ದಾರೆ. 1.5 ವರ್ಷಗಳ ಕಾಲ ಚುನಾವಣೆ ನೀವು ಯಾಕೆ ಮುಂದೂಡಿದ್ರಿ? ಯಾವ ಉದ್ದೇಶ ಇಟ್ಕೊಂಡು ಮುಂದೂಡಿದ್ರಿ? ಹೊಸ ಸೊಸೈಟಿಗಳನ್ನ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ವೋಟಿಂಗ್ ಪವರ್ ಕೊಡಬೇಕು, ಅದ್ರ ಮುಖಾಂತರ ನೀವು ಗೆಲ್ಲಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಚುನಾವಣೆಯನ್ನು ನಡೆಸಿದಿರಿ. ಬಹುಶಃ ನಾವು ಕೋರ್ಟ್ನಲ್ಲಿ ಕೇಸ್ ಆಗದೇ ಇದ್ದಿದ್ದರೆ ಚುನಾವಣೆ ನಡೀತಾನೆ ಇರಲಿಲ್ಲ, ಇನ್ನೂ 1 ವರ್ಷ ಮುಂದಕ್ಕೆ ಆಗ್ತಿದ್ರು. ಇನ್ನೂ ಒಂದು 25 ಸೊಸೈಟಿ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಚುನಾವಣೆ ಮಾಡೋದು ಅಂತಕ್ಕಂಥದ್ದು ಅವರ ಮನಸ್ಥಿತಿಯಲ್ಲಿತ್ತು. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತೇನಿದೆ, ಎಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳನ್ನು, ಕಾನೂನುಗಳನ್ನು, ಸಹಕಾರಿ ಆ್ಯಕ್ಟನ್ನು ಇವತ್ತು ನೀವು ಎಲ್ಲಿಗೆ ತಂದು ನಿಲ್ಲಿಸಿದ್ದೀರಿ? ನಾವು ಇವತ್ತು ಚುನಾವಣೆ ಗೆಲ್ಲಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ನಾವು ರೆಡಿ. ಮೈಸೂರು DCC ಬ್ಯಾಂಕು ಇವತ್ತು ಏನು ಚುನಾವಣೆ ನಡೆದಿದೆ, ಆ ಬ್ಯಾಂಕ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಕ್ಕಂಥದ್ದಷ್ಟೇ ನಮ್ಮ ಗುರಿ. ಸಹಕಾರಿ ಕ್ಷೇತ್ರದ ಉಳಿವು ನಮ್ಮ ಗುರಿಯಲ್ಲ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಸಚಿವರು ಅವ್ರಿಗಿರ್ತಕ್ಕಂಥ ಅನುಭವ, ಸಹಕಾರಿ ಕ್ಷೇತ್ರದಲ್ಲಿ 4 ದಶಕಗಳ ಅನುಭವ ಸನ್ಮಾನ್ಯ ಸಹಕಾರ ಸಚಿವರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ವಿಸ್ತಾರವಾದಂಥ ಅನುಭವ ಮಾನ್ಯ ಸಚಿವರಿಗಿದೆ. ಆ ಅನುಭವವನ್ನು ಅವರೇ ಹೇಳ್ತಾರೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ, ಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ. ನಾನು ಕೋಆಪ್ರೇಷನ್ ಮಿನಿಸ್ಟ್ರಾಗಿ ಸಹಕಾರಿ ತತ್ವಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು, ಸಹಕಾರಿ ರಂಗವನ್ನು ಚೆನ್ನಾಗಿ ಬಲ್ಲಂಥವ್ರು ನೀವು ಬಹುಶಃ ಈ ರೀತಿಯಾದಂಥ ಚುನಾವಣೆಯನ್ನು ನಡೆಸಿದ್ದೀರಿ ಅಂತ ಹೇಳಿದ್ರೆ ಸಹಕಾರಿಗಳು ಇದನ್ನ ಗಮನಿಸಿದ್ದಾರೆ. ಇವತ್ತು ನೀವು ಸಹ ತುಮಕೂರು DCC ಬ್ಯಾಂಕ್ನಲ್ಲಿ ಕಳೆದ 3 ದಶಕಗಳಿಂದ ಅಧ್ಯಕ್ಷ ಆಗಿದ್ದೀರಿ. ಬಹುಶಃ ಮುಂದೆ ನಮ್ಮ ಸಹಕಾರಿ ಸಂಘಗಳಿಗೆ ಚುನಾವಣೆ ನಡೆಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಸೆಕ್ಷನ್ 121 ಬಳಸಿ ನಾನು 5 ಸೊಸೈಟಿಗಳು ಕ್ರಿಯೇಟ್ ಮಾಡಿಕೊಟ್ಟೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೆಕ್ಷನ್ 121 ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು, ಯಾವ ಅಧಿಕಾರವನ್ನು ಆ ಸೆಕ್ಷನ್ ಕೆಳಗಡೆ ನಿಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಇವತ್ತು ಆ ಸೆಕ್ಷನ್ 121 ಕೆಳಗಡೆ ನೀವು ಆದೇಶ ಮಾಡಿರ್ತಕ್ಕಂಥದ್ದು ಯಾವ ಸಹಕಾರಿ ಸಂಘಗಳು 1 ವರ್ಷ 12 ತಿಂಗಳ ಒಳಗಡೆ ಸದಸ್ಯತ್ವವನ್ನು ಪಡೆದಿದ್ದಾವೆ, ಆ ಸಹಕಾರಿ ಸಂಘಗಳಿಗೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಒಂದು ಕಡೆ ನಮ್ಮ ಆ್ಯಕ್ಟು, ಕೋಆಪ್ರೇಷನ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ 22A(3) ಕೆಳಗಡೆ ಏನು ಹೇಳುತ್ತೆ ನಮ್ಮ ಆ್ಯಕ್ಟ್ ಅಂದರೆ, 1 ವರ್ಷದ ಒಳಗಡೆ ಯಾರು ಸದಸ್ಯತ್ವವನ್ನು ಪಡೆದಿದ್ದಾರೆ ಅವ್ರಿಗೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಆ್ಯಕ್ಟ್ನಲ್ಲಿದೆ.